ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಮೈಸೂರು ಜಿಲ್ಲಾ ಸಮಿತಿಯ ವತಿಯಿಂದ ನಮ್ಮ ಸದಸ್ಯತಾ ಅಭಿಯಾನ ಅದು ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ, ಜೂನ್ 1ರಿಂದ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅವರ ಮನೆಯಲ್ಲಿ ಶಾರದಾ ಮಾತೆಗೆ ಪೂಜೆಯನ್ನು ಮಾಡಿ ಈ ಅಭಿಯಾನಕ್ಕೆ ಒಂದು ಚಾಲನೆಯನ್ನ ಕೊಡಲಾಗಿದೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಶಾರದೆಯನ್ನು ಪೂಜೆ ಮಾಡಿ ಅಲ್ಲಿಂದ ನಾವು ಪ್ರಾರಂಭ ಮಾಡುವಂಥದ್ದು ನಮ್ಮ ಒಂದು ಪದ್ಧತಿ. ಅದೇ ರೀತಿಯಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಾಳೆ ಬೆಳಗ್ಗಿಂದ 1 ತಿಂಗಳ ಕಾಲ ನಮ್ಮದು ಅಭಿಯಾನ ಮೈಸೂರಿನಲ್ಲಿ ನಡೆಯೋದಿದೆ. ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆ ಎಲ್ಲ ಕಡೆಗೂ ನಡಿಬೇಕು ಅಂತ ಇದೆ. ಕಳೆದ ವರ್ಷಕ್ಕಿಂತ ಈ ಸರಿ ಒಂದಷ್ಟು ವಿಭಿನ್ನವಾಗಿ ಆಲೋಚನೆಯನ್ನು ಮಾಡಿ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಒಂದು ವಿದ್ಯುಕ್ತವಾಗಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ನಾಳೆಯಿಂದ ನಮ್ಮ ಅಭಿಯಾನ ಪ್ರಾರಂಭ ಆಗಬೇಕು. ಈ ಸಲ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಬಹಳ ದೊಡ್ಡ ಉತ್ಸಾಹವನ್ನು ನಾವು ಕಾಣ್ತಾ ಇದ್ವಿ. ನಮ್ಮ ಹಲವಾರು ವರ್ಷಗಳ ಆಸೆ ಇದ್ದಂಥದ್ದು ಮೈಸೂರಲ್ಲಿ 1,000 ಜನರನ್ನ ಸದಸ್ಯರನ್ನಾಗಿ ಮಾಡಬೇಕು ಹಾಗೆ ಅಂತೇಳಿ. ಅದು ಈ ಬಹುಶಃ ಆಗತ್ತೆ ಹಾಗೆ ಅಂತೇಳಿ ಅನ್ಸುತ್ತೆ. ಎಲ್ಲ ಕಾರ್ಯಕರ್ತರು ಮತ್ತೆ ಈಗಾಗಲೇ ಸದಸ್ಯರಾಗಿರೋರು ಸಹ ಮತ್ತಷ್ಟು ಸದಸ್ಯರನ್ನ ಸೇರ್ಪಡೆ ಮಾಡೋರಿದ್ದಾರೆ. ಸೊ ಅದಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ನಾಳೆಯಿಂದ ಯಾರು ಕಾರ್ಯಕರ್ತರು ರಶೀದಿ ಪುಸ್ತಕಗಳನ್ನ ನಾವು ತಗೊಂಡಿದ್ದೀವಿ, ಮೊದಲನೇ ರಶೀದಿ ನಮ್ಮ ಹೆಸರಿನಲ್ಲೇ ಆಗಬೇಕು. ನಂತರ ನಮ್ಮ ಮನೆಯವರ ಹೆಸರಿನಲ್ಲಿ ನಾವು ರಶೀದಿಯನ್ನ ಬರೆದು ಇದಕ್ಕೆ ಚಾಲನೆಯನ್ನು ಕೊಡಬೇಕು. ಒಂದು ಒಳ್ಳೆ ಅಭಿಯಾನವನ್ನ ಮಾಡೋಣ. ಒಂದು ಹಬ್ಬದ ರೀತಿಯಲ್ಲಿ ಒಂದು ಜನರ ಹತ್ರಕ್ಕೆ ಹೋಗಿ ನಮಗೆ ಇದೊಂದು ಸದವಕಾಶ. ಅವ್ರ ಹತ್ರಕ್ಕೆ ಹೋಗಿ ಮಾತಾಡಿ ನಾವು ರಶೀದಿಯನ್ನ ಕೊಟ್ಟು ಮತ್ತೆ ಅವ್ರ ಹೆಸರನ್ನ ನಾವು ವಾಟ್ಸಪ್ ಗುಂಪುಗಳಲ್ಲಿ ಸೇರಿಸಬೇಕು. ಈಗಾಗಲೇ ಕಾರ್ಯಕರ್ತರಿಗೆ ಅದರ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲರ ಸಹಕಾರ ಇದಕ್ಕೆ ಇರಲಿ ಹಾಗೆ ಅಂತೇಳಿ ಕೇಳ್ಕೊತೀನಿ. ನಮಸ್ಕಾರ. ಮೈಸೂರು ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ಸಂಭ್ರಮವನ್ನ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಈಗಾಗಲೇ ವಿದ್ಯುಕ್ತವಾಗಿ ಸರಸ್ವತಿ ಪೂಜೆ ಆಗಿದೆ. ನಮ್ಮ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅವರ ನಿವಾಸದಲ್ಲಿ ನಾವೆಲ್ಲ ಇಲ್ಲಿ ಉಪಸ್ಥಿತರಿದ್ದೀವಿ. ಒಂದು ಸಂಭ್ರಮ ಇದೆ. ಸಂಭ್ರಮ ಯಾಕೆ ಅಂದ್ರೆ ಇನ್ನಷ್ಟು ಜನರನ್ನ ಸಮಾನಾಸಕ್ತರನ್ನ ಹುಡುಕುವಂತಹ ಸಂಭ್ರಮ, ಅವರನ್ನ ಸೇರಿಸುವಂತಹ ಸಂಭ್ರಮ, ನಮ್ಮ ಸಾಹಿತ್ಯ ಬಳಗವನ್ನ ಇನ್ನೂ ವಿಸ್ತರಿಸುವಂತಹ ಸಂಭ್ರಮ ಎಲ್ಲವೂ ಸಹ ಇಲ್ಲಿ ಗೋಚರಿಸ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ತಯಾರಿನೂ ಅಷ್ಟೇ ಅಮೋಘವಾಗಿ ಈ ಸಲ ನಡೆದಿದೆ. ನಮ್ಮ ಕರಪತ್ರ ಆಗ್ಬೋದು ಅಥವಾ ನಾವು ಈಗಾಗಲೇ ಪ್ರಿಂಟ್ ಮಾಡಿ ಸದಸ್ಯತ್ವಕ್ಕೆ ಬೇಕಾಗಿರುವಂತಹ ರಸೀತಿ ಪುಸ್ತಕ ಆಗ್ಬೋದು, ವಿನೂತನವಾಗಿ ಆಧುನಿಕ ತಂತ್ರಜ್ಞಾನಗಳನ್ನ ಎಲ್ಲ ಬಳಸಿಕೊಂಡು ವಾಟ್ಸಪ್ ಗುಂಪಿಗೆ ಎಲ್ಲ ಹೊಸ ಸದಸ್ಯರನ್ನ ಸೇರ್ಪಡೆ ಮಾಡುವಂತಹ ಪ್ರಯತ್ನಗಳು ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ಇದು 1 ತಿಂಗಳ ಕಾಲ ಇಷ್ಟೇ ಸಂಭ್ರಮದಿಂದ ಉತ್ಸಾಹದಿಂದ ನಮ್ಮ ಎಲ್ಲ ಸದಸ್ಯ ಬಂಧುಗಳು ಹಾಗೇನೆ ಈಗಾಗಲೇ ಸಂಚಾಲಕರು, ಸಹ ಸಂಚಾಲಕರು ಎಲ್ಲರ ಒಂದು ಪ್ರಯತ್ನದಿಂದ ಮಾತ್ರ ಇದು ಯಶಸ್ವಿಯಾಗುತ್ತೆ. ಈಗಾಗಲೇ ರಂಗನಾಥ್ ಅವರು ಹೇಳಿದ ಹಾಗೆ ಒಂದು 1000ದ ಗುರಿ ಏನಿದೆ ಅದನ್ನು ಮೀರಿ ಇದು ಮುಂದಕ್ಕೆ ಹೋಗಬೇಕು. ಆ ರೀತಿಯ ಒಂದು ಎಲ್ಲ ಸೂಚನೆಗಳು ನಮಗೆ ಸಿಗ್ತಾ ಇದೆ. ಬಹಳ ಅಭಿಮಾನದಿಂದ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಎಲ್ಲ ಸದಸ್ಯರ ಬಗ್ಗೆನೂ ಸಹ ಅವರ ಪಾಲ್ಗೊಳ್ಳುವಿಕೆನೂ ಬಗ್ಗೆನೂ ನಮಗೆ ಅಭಿಮಾನ ಇದೆ. ಈ ಅಭಿಮಾನ ಇನ್ನಷ್ಟು ಹೆಚ್ಚಾಗಲಿ. ಬರುವ ದಿನಗಳಲ್ಲಿ 30 ದಿನಗಳ ಅವಧಿಯಲ್ಲಿ ನಾವು ಸಾಕಷ್ಟು ಸಾಹಿತ್ಯಾಸಕ್ತರನ್ನ ಭೇಟಿ ಮಾಡುವಂತಹ ಪ್ರಯತ್ನ ಎಲ್ಲರೂ ಮಾಡೋಣ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಕ ಶ್ರೀ ಚಂಡಿಕಾ ಪರಮೇಶ್ವರಿ ಕ್ಷೇತ್ರವಾದ ಮೈಸೂರಿನಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿ ವತಿಯಿಂದ ಸದಸ್ಯತ್ವ ಅಭಿಯಾನವನ್ನ ಮಹಾಸರಸ್ವತಿ ಪೂಜೆ ಮೂಲಕ ಮಾಡೋಣ ಅಂತ ಹೇಳಿ ಹಿರಿಯರಿಂದ ಪ್ರೇರಣೆಯಾಗಿರೋದ್ರಿಂದ ಈ ದಿನ ವಿದ್ಯುಕ್ತವಾಗಿ ಪೂಜೆಯನ್ನು ಸಲ್ಲಿಸಿದ್ದೇವೆ. ನಾವು ಹಮ್ಮಿಕೊಂಡಿರುವ ಅಭಿಯಾನಕ್ಕೆ ಸಕಲ ಯಶಸ್ಸು ಸಿಗಲಿ ಅಂತ ಆ ಮಹಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ರಂಗನಾಥ್ ಸಾರು, ಸುಬ್ರಹ್ಮಣ್ಯ ಸರ್ ಎಲ್ಲ ಹೇಳಿದಾಗೆ ಇದೊಂದು ಅಮೋಘವಾಗಿ ವಿಶೇಷವಾಗಿ ಈ ಅಭಿಯಾನವನ್ನು ಆರಂಭಿಸ್ತಾ ಇದ್ದೇವೆ. ಎಲ್ಲರೂ ಕಾರ್ಯಕರ್ತರು, ಸಂಚಾಲಕರು, ಎಲ್ಲ ಮಿತ್ರರು ಈಗಾಗಲೇ ಕಾತರಿಸಿಕೊಂಡು ಕೂತಿದ್ದಾರೆ. ಅವರು ಹೇಳಿದಾಗೆ ಈ ಸಾರಿ ನಮ್ಮ ಒಂದು
1000 ಗಡಿ ತಲುಪಬೇಕು. ಒಂದು ಮೈಸೂರು ಒಂದು ಜಿಲ್ಲಾ ಆಗಲಿ ಅಥವಾ ಮೈಸೂರು ಇದಾಗಲಿ ಎಲ್ಲ ಇಡೀ ಕರ್ನಾಟಕವಲ್ಲದೆ ಇಡೀ ಭಾರತದಲ್ಲೇ ಒಂದು ಮಾದರಿ ಒಂದು ಸಾಹಿತ್ಯ ಒಂದು ಅಖಿಲ ಭಾರತ ಸಾಹಿತ್ಯ ಕೂಟದ ಒಂದು ಇದಾಗಬೇಕು ಅಂತ ಹಾರೈಸಿ ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಸದಸ್ಯತ್ವದ ಅಭಿಯಾನಕ್ಕೆ ನಾಂದಿಯಾಗಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಚರಣಾರವಿಂದಗಳಿಗೆ ಪ್ರಪ್ರಥಮವಾಗಿ ನಮಿಸ್ತಾ ಇದ್ದೀನಿ. ಸದಸ್ಯತ್ವದ ಅಭಿಯಾನದ ಒಂದು ಶುಭ ಕಾರ್ಯ. ಈ ಸದಸ್ಯತ್ವ ಬಹುಶಃ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೆ ಮಾತ್ರ ಅಲ್ಲ, ಇದರ ಜೊತೆಯಲ್ಲಿ ನಾವು ಎಲ್ಲರನ್ನ ಸಾಂಸ್ಕೃತಿಕವಾಗಿ ಸಂಸ್ಕಾರಯುತವಾಗಿ ಒಂದನ್ನು ಜೊತೆಗೂಡಿಸಿ ಒಂದು ಸಂಘಟನೆಯನ್ನು ಮಾಡಿಕೊಳ್ಬೇಕು, ಪ್ರೀತಿಯನ್ನು ಹಂಚಬೇಕು, ಸೌಹಾರ್ದತೆಯನ್ನು ಹಂಚಿಕೊಳ್ಳಬೇಕು. ಅದಕ್ಕೊಂದು ದಾರಿ ಸಾಹಿತ್ಯ. ಈ ತರದಲ್ಲಿ ಸಾಹಿತ್ಯದ ಸದಸ್ಯತ್ವದ ಅಭಿಯಾನವನ್ನು ಮಾಡಿ ನಾವು ತಾಯಿ ಭಾರತೀಯ ಕೈಗಳನ್ನು ಬಲಪಡಿಸಬೇಕು. ತಾಯಿ ಭಾರತಿ ಮುಂದೆ ಗುರುಸ್ಥಾನದಲ್ಲಿ ಈ ಪ್ರಪಂಚದಲ್ಲಿ ರಾರಾಜಿಸಬೇಕು ಅಂತ ಹೇಳ್ಬಿಟ್ಟು ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಅಭಾಸಪದ ಸದಸ್ಯತ್ವ ಅಭಿಯಾನ ಇಂದು ವಿದ್ಯುಕ್ತವಾಗಿ ಪ್ರಾರಂಭವಾಗಿದೆ. ಸುಬ್ರಹ್ಮಣ್ಯ ಸರ್ ಅವರ ಮನೆಯಲ್ಲಿ ಸರಸ್ವತಿಯನ್ನು ಪೂಜಿಸಿ ನಾವೆಲ್ಲ ಒಂದಾಗಿ ಅದನ್ನು ಪ್ರಾರಂಭಿಸಿದ್ದೇವೆ. 1000 ಸಂಖ್ಯೆಯ ಸದಸ್ಯತ್ವದ ಕನಸನ್ನು ನಾವು ನನಸು ಮಾಡಿಕೊಳ್ಳೋಣ. ಎಲ್ಲರೂ ಸೇರಿ ಈ ಗುರಿಯನ್ನು ಸಾಧಿಸೋಣ. ಎಲ್ಲರಿಗೂ ಶುಭ ಹಾರೈಕೆಗಳು. ಇದೇ ಸಂದರ್ಭದಲ್ಲಿ ಅಭಿಯಾನದ ಒಂದು ಗೀತೆಯನ್ನು ರಚಿಸಿ ಹಾಡುತ್ತಿದ್ದೇನೆ. ಅಭಿಯಾನ 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 ಸಂಭ್ರಮದ ಸ್ನೇಹಮಯ ಅಭಿಯಾನ 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 ಶಾರದೆಯ ಒಡಲಿನ ಕುಡಿಗಳ ತಾಣವಿದು ಮಾತುವಾಕುಗಳಲ್ಲಿ ಧ್ವನಿಸುವ ಅಂಗಣವು ಸಾರ್ಥಕ ಎನಿಸುವ ಸಹಜ ಸ್ನೇಹದ ಸವಿಯು ಅರ್ಥವಾಗಿಸುವ ಬದುಕ ಓಜಸದ ಸಿಹಿಯು ಓಜಸದ ಸಿಹಿಯು ಅಭಿಯಾನ 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 ಸಂಭ್ರಮದ ಸ್ನೇಹಮಯ ಅಭಿಯಾನ 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 ಅಂತರಂಗದ ತುಂಗೆ ಚಿಮ್ಮುತ್ತಲಿ ಸೂಸುವಳು ಹೊಸ ದಿಶೆಯ ಭಾವದಲ್ಲಿ ಕೃತಿಗಳಲ್ಲಿ ಆಡುವಳು ಅಂತರಂಗದ ತುಂಗೆ ಚಿಮ್ಮುತ್ತಲಿ ಸೂಸುವಳು ಹೊಸ ದಿಶೆಯ ಭಾವದಲ್ಲಿ ಕೃತಿಗಳಲ್ಲಿ ಆಡುವಳು ಅಭಾಸಾಪದ ಹೆಗ್ಗುರುತ ಹಿರಿದಾಗಿ ತೋರುತ್ತ ಹಳತು ಹೊಸತನು ಬೆರೆಸಿ ಐಕ್ಯತೆಯ ಸಾರುವಳು ಹಳತು ಹೊಸತನು ಬೆರೆಸಿ ಐಕ್ಯತೆಯ ಸಾರುವಳು ಅಭಿಯಾನ 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 ಸಂಭ್ರಮದ ಸ್ನೇಹಮಯ ಅಭಿಯಾನ 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 ಸದಸ್ಯತ್ವದ ಅಭಿಯಾನ. ಎಲ್ಲರಿಗೂ ಧನ್ಯವಾದಗಳು.